ನಾವು ಆಫ್ ಆಗ್ತವೆ. ಆಫ್ ಆದಾಗ ಇದು ಇರುತ್ತಲ್ಲ, ಫಿಲ್ಟರ್ ಮೋಡ್ ಇರುತ್ತಲ್ಲ, ಇದನ್ನು ಪ್ರೆಸ್ ಮಾಡಿ ಇದು ಇರುತ್ತಲ್ಲ, ಇದು ಕರೆಕ್ಟಾಗಿ ಇಲ್ಲಿ ಬಂದು ಕರೆಕ್ಟಾಗಿ ಒಳಗೆ ಹೋಗ್ಬೇಕು. ನಂಬರ್ 2 ಎರಡನೇದು ಒಳಗೆ ಹೋಗ್ಬೇಕು. ಹೋದ್ಮೇಲೆ RWP ಅಂತ ಇದೆ, ಅಂದರೆ 3ನೇ ಬಟನ್. ಇದು 3ನೇ ಬಟನ್ ಆನ್ ಮಾಡ್ಬೇಕು. ಹಿಂಗೆ ಒಂದು 4 ನಿಮಿಷ ಬಿಡಬೇಕು. 4 ನಿಮಿಷ. ಹಾಂ, 3 ದಿನಕ್ಕೆ ಒಂದ್ಸಲ 4 ದಿನ ಬಿಡಬೇಕು. 4 ದಿನ ಬಿಟ್ಟು 4 ನಿಮಿಷ. 4 ನಿಮಿಷ ಇಲ್ಲಿ 4 ನಿಮಿಷ ಆಯ್ತಾ, ಮತ್ತೆ ಇದನ್ನು ತಿರ್ಸ್ಬೇಕಾದ್ರೆ ಆಫ್ ಮಾಡ್ಕೋಬೇಕು ನೀವು. 4 ನಿಮಿಷ ಆದ್ಮೇಲೆ ಆಫ್ ಮಾಡ್ಕೊಂಡು ನಂಬರ್ 3 ಇಡಬೇಕು. ನಂಬರ್ 2 ಆದ್ಮೇಲೆ ರೇಂಜ್ ಮುಡಿಗೆ ಇಟ್ಬಿಟ್ಟು ಮತ್ತೆ ಇದನ್ನ 4 ನಿಮಿಷ ಮಾಡಬೇಕು. ಫಿಲ್ಟರ್ ಆಗ್ತದೆ. ಫಿಲ್ಟರ್ ಆಗ್ತಾರೆ. ಸೊ ಫಿಲ್ಟರ್ ಎಲ್ಲ ಆದ್ಮೇಲೆ ಮತ್ತೆ ಇದನ್ನ ಆಫ್ ಮಾಡ್ಕೋಬೇಕು. ನಂಬರ್ 3ನೇ ಬಟನ್ ಆಫ್ ಮಾಡಿ ಇಲ್ಲಿ ನಂಬರ್ 1ಗೆ ಹಾಕ್ಬೇಕು. ನಂಬರ್ 1ಗೆ ಹಾಕಿದ್ರೆ ಮತ್ತೆ ಸೇಮ್ ಅದೇ ರೀತಿ ಫಸ್ಟ್ನೇ ಫಿಲ್ಟರ್ ಹೆಂಗೆ ವಾಶ್ ಮಾಡಿರ್ತಾರೆ ಎರಡನೇ ಫಿಲ್ಟರ್ ವಾಶ್ ಮಾಡಬೇಕು. ಇದನ್ನ ಮತ್ತೆ ನಂಬರ್ 2ಗೆ ಹಾಕ್ಬೇಕು. ಹಾಕಿ 4 ನಿಮಿಷ ಬಿಡಬೇಕು. ಇದಕ್ಕೂ 3ನೇ, ಎರಡಕ್ಕೂ ಸೇಮ್, ಏನು ಡಿಫ್ರೆನ್ಸ್ ಏನಿಲ್ಲ. ಸೊ 4 ನಿಮಿಷ ಬಿಡಬೇಕು. 4 ನಿಮಿಷ ಬಿಟ್ರೆ ಮತ್ತೆ ಅಗೇನ್ ನೀವು ಆಫ್ ಮಾಡಬೇಕು. ಆಫ್ ಮಾಡಿ ಮತ್ತೆ ನಂಬರ್ 3 ಮತ್ತೆ 3ನೇ ಬಟನ್ RWP ಅಂತ ಹೇಳ್ತಾರೆ ಆನ್ ಮಾಡಬೇಕು. 3 ಇದಕ್ಕೆ 4 ನಿಮಿಷ. ಸೊ ಎಲ್ಲದಕ್ಕೂ 4 ನಿಮಿಷ. ಆಮೇಲೆ ಎಲ್ಲ ಸೇರಿ ಇದನ್ನು ಆಫ್ ಮಾಡ್ತೀರಾ. ಆಫ್ ಮಾಡಿ ನಂಬರ್ 1ಗೆ ಹಾಕ್ಬೇಕು. ನಂಬರ್ 1 ಅಂದರೆ ಫಿಲ್ಟರ್ ಮೂಡ್, ಸರಿನಾ? ಫಿಲ್ಟರ್ ಮೂಡ್ ಇರಕ್ಕೆ ಅಂದಮೇಲೆ ಇದು ಫಸ್ಟಿಗೆ ಇದನ್ನು ಆಫ್ ಮಾಡಿರುತ್ತೆ, ಮ್ಯಾನ್ಯಲ್ ಇರ್ತಿರಲ್ಲ, ಆಟಾಗ ಆಗ್ತಾ ಇದೆ. ಆಟಕ್ಕೆ ಇತ್ತು ಅಂದರೆ ಅದು ಖಾಲಿಯಿಂದ ಆಫ್ ಆಗುತ್ತೆ, ಅದು ತುಂಬಿದ ಆಫ್ ಆಗುತ್ತೆ, ಅದು ಆಟೋಮೆಟಿಕ್ ಅದೇ ಮಾಡೋದು ಕರೆಂಟ್. ಬಟ್ ಯಾವುದೇ ಕಾರಣಕ್ಕೂ 4ನೇ ಬಟನ್ ಆನ್ ಮಾಡೋಕ್ಕೆ ಹೋಗ್ತೀವಿ. 4ನೇ ಬಟನ್ ಆನ್ ಮಾಡಿದ್ರೆ ಇವೆರಡು ಸಿಲಿಂಡರ್ ಹೊಡಿತಾರೆ. ಸಿಲಿಂಡರ್ ಹೊಡೆದ್ರೆ ವ್ಯಾರಂಟಿ ಇರಲ್ಲ. ಕರೆಕ್ಟ್ ಸತ್ಯ ಬಿಡು. 4ನೇ ಬಟನ್ ಸತ್ಯ ಕೊಡಲ್ಲ. ನಮಗೆ ಸರ್ವಿಸ್ ಮೇಂಟೆನೆನ್ಸೇ ಬಿಟ್ಟಿರ್ತಾನೆ, ಅದು ಸತ್ಯ ಆನ್ ಆಗಲ್ಲ.